ಮತ್ತೆ ಕಾಶ್ಮೀರದ ಒಂದು ಪರಿಸ್ಥಿತಿಗೆ ಕಾರಣರಾದಂಥ ಉಗ್ರಗಾಮಿಗಳನ್ನ ದೇಶಾದ್ಯಂತ ದೇಶದ ಏನು ನಮ್ಮ ಆರ್ಮಿ ಏನಿದೆ ಸೈನ್ಯ, ವಿಶೇಷವಾಗಿ ವಾಯುದಳ ವಿಶೇಷ ಗಮನನ ಹರಿಸಿ ಉಗ್ರಗಾಮಿಗಳ ನೆಲೆಗಳನ್ನ ಧ್ವಂಸ ಮಾಡೋಂಥದ್ದು, ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಂಥದ್ದು, ಎಲ್ಲೂ ಸಾರ್ವಜನಿಕರಿಗೆ ಪಾಕಿಸ್ತಾನಿ ಪ್ರಜೆಗಳಿಗೆ ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ಒಂದು ವಿಶೇಷವಾದಂಥ ವಿಶಿಷ್ಟ ಕಾರ್ಯಾಚರಣೆನ ಮಾಡಿ ಅವರು ಬಳಸಿದಂಥ ಒಂದು ಡ್ರೋನ್ಗಳನ್ನ ನಮ್ಮ ದೇಶದ ಒಳಗಡೆ ಬರದೇ ಇರೋ ರೀತಿ ತಡೆದು ಒಂದು ದಿಟ್ಟ ಧೈರ್ಯನ ತೋರಿ ಅವರ ಒಂದು ಏನು ಡ್ರೋನ್ ಬಾಂಬುಗಳೇನು ಬರ್ತಾ ಇತ್ತು ಅದನ್ನೆಲ್ಲನೂ ಸಹ ಧ್ವಂಸ ಮಾಡೋಂಥ ನಿಟ್ಟಿನಲ್ಲಿ ನಮ್ಮ ಸೈನ್ಯ ಶಕ್ತಿ ಮೀರಿ ಕೆಲಸ ಮಾಡಿರೋಂಥದ್ದು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಮುಖ್ಯನ ತಾಯಿ ಆಶೀರ್ವಾದದಿಂದ ಎಲ್ಲನೂ ಸಹ ಶುಭ ಆಗಲಿ, ಭವಿಷ್ಯದಲ್ಲಿ ಉಜ್ವಲವಾದಂಥ ದೇಶ ನಮ್ಮದಾಗಬೇಕು. ಎಲ್ಲ ದೇಶಗಳಿಗಿಂತನೂ ಸಹ ಸೂಪರ್ ಪವರ್ ಆಗೋಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಸಹ ಮುಂದಕ್ಕೆ ಹೋಗೋಂಥದ್ದು, ಟೆಕ್ನಾಲಜಿನ ಹೆಚ್ಚು ಬಳಸೋಂಥದ್ದು ಮತ್ತು ಸದೃಢ ಭಾರತ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ದೇಶಕ್ಕೆ ನಮ್ಮ ಪಕ್ಕದ ರಾಜ್ಯದ ಮುರಳಿ ನಾಯಕರು ಸಹ ಒಂದು ಪ್ರಾಣ ತ್ಯಾಗ ಮಾಡಿರೋಂಥದ್ದನ್ನು ಸಹ ನಾವು ನೋಡಿರೋಂಥದ್ದು. ಆ ಒಂದು ಯುವಕ ಎಷ್ಟು ಆಸಕ್ತಿಯುತವಾಗಿ ಸೇನಾ ತರಬೇತಿಗೆ ಒಂದು ತಯಾರು ಮಾಡ್ಕೊಳ್ತಾ ಇದ್ದ, ನಾವು ಆ ಯೂಟ್ಯೂಬಲ್ಲಿ ಅವ್ರ ವಿಡಿಯೋ ನೋಡಿದ್ರೆ ನಮ್ಮ ಕಣ್ಣಲ್ಲಿ ನಾವುಗಳು ಸಹ ಅಷ್ಟು ಕೆಲಸ ಮಾಡ್ತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ದೇಹನ ಉರಿಗೊಳಿಸಿ ಸೈನ್ಯಕ್ಕೆ ಸೇರ್ಕೊಳ್ಳೋಂಥ ನಿಟ್ಟಿನಲ್ಲಿ ಸಜ್ಜಾಗಿ ಒಂದು ಹೆಚ್ಚು ಉತ್ಸುಕನಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಸಿಪಾಯಿ ಅಂತ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಆ ತಂದೆ ತಾಯಿಗೆ ನಾವು ಸಹ ಹೋಗಿ ನಮ್ಮ ಒಂದು ಧೈರ್ಯನ ಹೇಳೋಂಥದ್ದು, ಅವರ ಮಗನ ಒಂದು ಈಗ ಅಲ್ಲಿ ನೆನಪು ಕಾಡ್ತಾ ಇದೆ. ನಾವೆಲ್ಲರೂ ಸಹ ಮಕ್ಕಳಾಗಿ ಅವರ ಕುಟುಂಬಕ್ಕೆ ನಿಂತ್ಕೊಳ್ಳೋಂಥದ್ದು ಸಹ ಆಗಬೇಕು. ಆ ವೀರ ಸೈನಿಕನಿಗೆ ನಮ್ಮ ನಮನಗಳನ್ನ ಸಲ್ಲಿಸ್ತಾ ದೇಶದ ಪ್ರತಿಯೊಬ್ಬ ಸೈನಿಕನಿಗೂ ಸಹ ಈ ಆಪರೇಷನ್ ಸಿಂಧೂರ್ ಸಕ್ಸಸ್ಗೆ ದುಡಿದಂಥ ಎಲ್ಲ ಸೈನಿಕರಿಗೂ ಮತ್ತು ಸಹಕರಿಸಿದಂಥವ್ರಿಗೂ ಸರ್ಕಾರಕ್ಕೂ ನಾನು ಧನ್ಯವಾದಗಳು ತಮ್ಮನ್ನು ಸಲ್ಲಿಸ್ತಾ ಇದ್ದೀನಿ.